ನಾಳೆ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ. ನಿಮ್ಮ ಲೈಫ್ನಲ್ಲಿ ಯಾರನ್ನಾದರೂ ಪ್ರೀತಿಸ್ತಾ ಇದ್ರೆ ಅವರಿಗೆ ಇವತ್ತೇ ಹೇಳಿ, ಅವರ ಜೊತೆ ಕಳೆಯುವ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಿ. ಯಾಕಂದ್ರೆ ಲೈಫ್ ಯಾವ ಕ್ಷಣದಲ್ಲಿ ಹೇಗೆ ಟರ್ನ್ ತಗೊಳುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ರವೀಂದ್ರ ಸಿಂಗ್ ಅವರ ಜೀವನದ ಅತ್ಯಂತ ಕಷ್ಟದ ಮತ್ತು ನಮ್ಮೆಲ್ಲರ ಎದೆ ಒಡೆಯುವಂತಹ ಘಟ್ಟಕ್ಕೆ ಅಂದರೆ 6ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಆದರೆ ಈ ಭಾಗವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಹಳೆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಯಾಕಂದರೆ ರವಿ ಮತ್ತು ಖುಷಿಯ ಆ ಸುಂದರವಾದ ಪ್ರೇಮ ಕಥೆ, ಅವರ ನಡುವಿನ ಆ ಅದ್ಭುತ ಬಾಂಡಿಂಗ್ ನಿಮಗೆ ಅರ್ಥ ಆದರೆ ಮಾತ್ರ ಇವತ್ತು ನಾನು ಹೇಳೋ ಈ ನೋವು ನಿಮಗೆ ತಲುಪೋದಕ್ಕೆ ಸಾಧ್ಯ. ಹಿಂದಿನ ಭಾಗದಲ್ಲಿ ನಾವು ನೋಡಿದ್ವಿ, ಎಂಗೇಜ್ಮೆಂಟ್ ಸಂಭ್ರಮದಲ್ಲಿದ್ದ ರವಿಗೆ ಖುಷಿಯ ಆಕ್ಸಿಡೆಂಟ್ ಸುದ್ದಿ ಸಿಗುತ್ತೆ. ಒಂದು ಕ್ಷಣ ಮುಂಚೆ ಮದುವೆಯ ಕನಸು ಕಾಣ್ತಿದ್ದ ಕಣ್ಣುಗಳಲ್ಲಿ ಇವಾಗ ಕೇವಲ ಭಯ ಮತ್ತು ಕಣ್ಣೀರು ಮಾತ್ರ ಇದೆ. ಆಸ್ಪತ್ರೆಯ ಆ ಬಿಳಿ ಗೋಡೆಗಳ ಮಧ್ಯೆ ರವಿಯ ಹೋರಾಟ ಹೇಗಿತ್ತು, ಖುಷಿಯ ಸಾವು ಬದುಕಿನ ಮಧ್ಯೆ ಹೇಗೆ ಹೋರಾಡ್ತಿದ್ಲು, ಬನ್ನಿ ಇವತ್ತಿನ ಭಾಗದಲ್ಲಿ ನೋಡೋಣ. ರವಿ ಮತ್ತು ಅವನ ಫ್ರೆಂಡ್ಸ್ ದಿಕ್ಕಾಪಲ್ಲಾಗಿ ಆಸ್ಪತ್ರೆ ಕಡೆ ಓಡ್ತಾರೆ. ದಾರಿಯುದ್ದಕ್ಕೂ ರವಿ ಕೇವಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾನೆ, ದೇವರೇ ಅವಳಿಗೆ ಏನೂ ಆಗದೆ ಇರಲಿ, ಅವಳು ಬರೀ ಸಣ್ಣ ಪುಟ್ಟ ಗಾಯದೊಂದಿಗೆ ಆಚೆ ಬರಲಿ ಅಂತ. ಆದರೆ ಆಸ್ಪತ್ರೆ ತಲುಪಿದ ಮೇಲೆ ಅಲ್ಲಿನ ವಾತಾವರಣವೇ ಬೇರೆ ಇರುತ್ತೆ. ಖುಷಿಯ ಮನೆಯವರು ಅಳ್ತಾ ಇರೋದನ್ನು ನೋಡಿ ರವಿಗೆ ಕಾಲುಗಳು ನಡುವಕ್ಕೆ ಶುರುವಾಗುತ್ತೆ. ಯಾರನ್ನೂ ಸಮಾಧಾನ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ರವಿ ICU ವಾರ್ಡ್ನ ಆ ಸಣ್ಣ ಕಿಟಕಿಯಿಂದ ಒಳಗೆ ನೋಡ್ತಾನೆ. ಕಳೆದ ವಾರವಷ್ಟೇ ತನಗೋಸ್ಕರ ಹರಟೆ ಹೊಡೆದು ನಗುತ್ತಾ ಇದ್ದ ಖುಷಿ ಇವತ್ತು ಮೈ ತುಂಬ ವೈರ್ಗಳು, ಆಕ್ಸಿಜನ್ ಮಾಸ್ಕ್ ಮಧ್ಯೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ಅವಳ ಆ ಮುಖ ನೋಡಿದಾಗ ರವಿಗೆ ಅನಿಸಿದ್ದು ಒಂದೇ, ವಿಧಿಯೇ ಇವಳಿಗೆ ಏನಾದರೂ ಆದರೆ ನಾನು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಡಾಕ್ಟರ್ಸ್ ಬಂದು ಕಂಡೀಷನ್ ಇಸ್ ಕ್ರಿಟಿಕಲ್ ಅಂತ ಹೇಳುವಾಗ ರವಿಯ ಮನಸ್ಸು ಚೂರಾಗುತ್ತೆ. ಎಂಗೇಜ್ಮೆಂಟ್ಗೆ ತಂದಿದ್ದ ಆ ಉಂಗುರ ಅವನ ಜೇಬಲ್ಲೇ ಇರುತ್ತೆ. ಆ ಉಂಗುರವನ್ನು ಖುಷಿ ಬೆರಳಿಗೆ ಹಾಕ್ಬೇಕು ಅಂತ ಅಂದ್ಕೊಂಡವನಿಗೆ ಇವತ್ತು ಅವಳ ಕೈ ಮುಟ್ಟಿ ಮಾತಾಡೋಕ್ಕೂ ಪರ್ಮಿಷನ್ ಇಲ್ಲ. ಇಡೀ ರಾತ್ರಿ ರವಿ ಆಸ್ಪತ್ರೆಯ ಕಾರಿಡಾರ್ನಲ್ಲೇ ಕುಳಿತಿರ್ತಾನೆ. ಆಸ್ಪತ್ರೆಯ ವಾಸನೆ, ಜನರ ಅಳು ಇದೆಲ್ಲವೂ ಅವನನ್ನು ಇನ್ನೂ ಹೆಚ್ಚು ಕುಗ್ಗಿಸುತ್ತೆ. ಈ ಸಮಯದಲ್ಲಿ ರವಿ ತನ್ನ ಮತ್ತು ಖುಷಿಯ ಹಳೆ ಮೆಸೇಜ್ಗಳನ್ನು ನೋಡಿರ್ತಾನೆ. ಫೋನಲ್ಲಿ ಅವಳು ಕಳಿಸಿದ್ದ ಐ ಲವ್ ಯು ಅನ್ನೋ ಮೆಸೇಜ್ ನೋಡಿ ಅವನಿಗೆ ಕಣ್ಣೀರು ತಡೆಯೋಕ್ಕಾಗಲ್ಲ. ಪ್ರೀತಿ ಅನ್ನೋದು ಇಷ್ಟೊಂದು ನೋವು ಕೊಡುತ್ತೆ ಅಂತ ಅವನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಬಂದು ಹೇಳ್ತಾರೆ, ಅವಳಿಗೆ ಪ್ರಜ್ಞೆ ಬರ್ತಾ ಇದೆ, ಹೋಗಿ ಮಾತಾಡಿಸಿ ಅಂತ. ರವಿಗೆ ಒಂದು ಸಣ್ಣ ಆಸೆ ಚಿಗುರುತ್ತೆ. ಅವನು ಒಳಗಡೆ ಹೋಗಿ ಖುಷಿ ಪಕ್ಕ ಕೂತ್ಕೊಳ್ತಾನೆ. ಅವಳ ಕೈ ಹಿಡ್ಕೊಂಡು ಖುಷಿ ನಾನು ಬಂದಿದ್ದೀನಿ, ಖುಷಿ ನಾನು ಬಂದಿದ್ದೀನಿ ನೋಡು ಅಂತ ಕರೆಯುವಾಗ ಖುಷಿ ಮೆಲ್ಲಗೆ ಕಂಡುಬಿಡ್ತಾಳೆ. ಅವಳ ಕಣ್ಣಲ್ಲಿ ನೋವಿಗಿಂತ ಹೆಚ್ಚಾಗಿ ರವಿನ ನೋಡಿದ ಆ ಸಮಾಧಾನ ಇರುತ್ತೆ. ಅವಳಿಗೆ ಮಾತಾಡೋಕ್ಕೆ ಶಕ್ತಿ ಇರಲ್ಲ, ಆದರೆ ಅವಳ ಕಣ್ಣುಗಳು ಹೇಳ್ತಿರ್ತವೆ ನನ್ನನ್ನು ಬಿಟ್ಟು ಹೋಗಬೇಡ ಅಂತ. ರವೀಂದರ್ ಅವಳ ಕಣ್ಣೀರು ಒರೆಸಿ ನಾನು ಇಲ್ಲೇ ಇರ್ತೀನಿ, ನಾವಿಬ್ಬರು ಬೇಗ ಮದುವೆ ಆಗೋಣ ಅಂತ ಧೈರ್ಯ ಹೇಳ್ತಾನೆ. ಆ ಕ್ಷಣದಲ್ಲಿ ನಮಗನ್ಸುತ್ತೆ ಬಹುಶಃ ಮಿರಾಕಲ್ ಆಗುತ್ತೆ, ಖುಷಿ ಗೆದ್ದು ಬರ್ತಾಳೆ ಅಂತ. ಆದರೆ ವಿಧಿಯ ಕ್ರೂರ ಆಟ ಬೇರೆನೇ ಇರುತ್ತೆ. ಸೊ ಫ್ರೆಂಡ್ಸ್, ಈ ಚಾಪ್ಟರ್ನಲ್ಲಿ ಒಂದು ಸಣ್ಣ ಆಶಾವಾದದೊಂದಿಗೆ ಮುಗಿಯುತ್ತೆ. ನಮಗೂ ಅನಿಸುತ್ತೆ ಖುಷಿ ಹುಷಾರಾಗಿ ಬಿಡ್ತಾಳೆ ಅಂತ. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಊಹೆಗೂ ನಿಲ್ಕದ ವಿಷಯ. ನೀವು ಯೋಚನೆ ಮಾಡಿ, ನಿಮ್ಮ ಲೈಫ್ನಲ್ಲೂ ಯಾರನ್ನಾದರೂ ಈ ಮಟ್ಟಕ್ಕೆ ಪ್ರೀತಿಸಿದ್ದೀರಾ? ಈ ಕತೆ ನಿಮ್ಮ ಹೃದಯಕ್ಕೆ ಎಷ್ಟು ಹತ್ತಿರವಾಗಿದೆ ಅಂತ ಕಮೆಂಟ್ ಮಾಡಿ. ಪ್ರೀತಿ ಅನ್ನೋದು ಕೇವಲ ಸಂಭ್ರಮವಲ್ಲ, ಅದು ದೊಡ್ಡ ಜವಾಬ್ದಾರಿ ಕೂಡ. ಈಗ ನಾನು ಈ ಕಥೆಯ ಕೊನೆಯ ಚಾಪ್ಟರ್ ಅಂದರೆ 7ನೇ ಅಧ್ಯಾಯದ ಬಗ್ಗೆ ಮಾತಾಡಬೇಕು, ಆದರೆ ಮಾತುಗಳು ಬರ್ತಾ ಇಲ್ಲ. ಇಂದಿನ ಚಾಪ್ಟರ್ನಲ್ಲಿ ನಾವು ನೋಡಿದ್ವಿ, ಆಕ್ಸಿಡೆಂಟ್ ಆಗಿದ್ದ ಖುಷಿ ಸ್ವಲ್ಪ ಪ್ರಜ್ಞೆ ಪಡೆದಿದ್ದಳು. ರವಿಗೆ ಒಂದು ಸಣ್ಣ ಆಸೆ ಇತ್ತು, ತನ್ನ ಖುಷಿ ಮತ್ತೆ ಮೊದಲಿನ ಥರ ಆಗ್ತಾಳೆ, ನಾವಿಬ್ಬರು ಮದುವೆ ಆಗ್ತೀವಿ ಅಂತ. ಆದರೆ ಭರವಸೆ ಇವತ್ತು ಹೇಗೆ ಚೂರಾಗುತ್ತೆ, ವಿಧಿ ಎಷ್ಟು ಕ್ರೂರವಾಗಿ ಇವರ ಪ್ರೀತಿನ ಕಿತ್ಕೊಳ್ಳುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಇದು ಬರೀ ಕಥೆಯಲ್ಲ, ಇದು ರವೀಂದರ್ ಅವರ ಜೀವನದ ಅತಿ ದೊಡ್ಡ ಕಪ್ಪು ಚುಕ್ಕೆ. ಅವತ್ತು ರಾತ್ರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಶಾಂತವಾಗಿತ್ತು. ರವಿ ICU ಹೊರಗಡೆ ಕುಳಿತು ಇನ್ನು ಕೆಲವೇ ದಿನಗಳಲ್ಲಿ ಆಗಬೇಕಾಗಿರೋ ಮದುವೆ ಬಗ್ಗೆ ಕನಸು ಕಾಣ್ತಿದ್ದ. ಆದರೆ ಸಡನ್ ಆಗಿ ಆಸ್ಪತ್ರೆಯಲ್ಲಿ ಗದ್ದಲ ಶುರುವಾಗುತ್ತೆ. ಡಾಕ್ಟರ್ಗಳು ಅತ್ತ ಇತ್ತ ಓಡಾಡೋಕ್ಕೆ ಶುರು ಮಾಡ್ತಾರೆ. ಖುಷಿಯ ಕಂಡೀಷನ್ ಮತ್ತೆ ಕ್ರಿಟಿಕಲ್ ಆಗಿರುತ್ತೆ. ರವಿಗೆ ಏನಾಗ್ತಿದೆ ಅಂತ ಅರ್ಥ ಆಗಲ್ಲ. ಅವಳು ಹುಷಾರಾಗ್ತಿದ್ದಾಳೆ ಅಂದ್ಕೊಂಡವನಿಗೆ ಇದು ದೊಡ್ಡ ಶಾಕ್. ರವೀಂದ್ರ ಇಲ್ಲಿ ಬರೆಯುತ್ತಾರೆ, ನಾನು ದೇವರಿಗೆ ಕೇಳ್ಕೊಂಡಿದ್ದು ಒಂದೇ, ಅವಳ ಬದಲು ನನ್ನ ಪ್ರಾಣ ತಗೋ ಅಂತ. ಆದರೆ ವಿಧಿಯ ನಿರ್ಧಾರವೇ ಬೇರೆಯೇ ಆಗಿರುತ್ತೆ. ಡಾಕ್ಟರ್ಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಖುಷಿಯ ಉಸಿರಾಟ ನಿಲ್ಲೋಕೆ ಶುರುವಾಗುತ್ತೆ. ಆ ಮಿಷನ್ಗಳ ಸದ್ದು, ಆ ಬೀಪ್ ಸೌಂಡ್, ಅದು ರವಿಯ ಲೈಫ್ನಲ್ಲಿ ಕೇಳಿದ ಅತ್ಯಂತ ಭಯಾನಕ ಶಬ್ದವಾಗಿತ್ತು. ಡಾಕ್ಟರ್ ಹೊರಗಡೆ ಬಂದು ತಲೆ ತೆಗೆಸಿ ನಿಂತಾಗ ರವಿಯ ಇಡೀ ಪ್ರಪಂಚವೇ ಕತ್ತಲಾಗಿ ಬಿಡುತ್ತೆ. ಖುಷಿ ರವಿಯ ಪ್ರಾಣದ ಗೆಳತಿ, ಅವನನ್ನು ಬಿಟ್ಟು ಹೋಗಿದ್ದಾಳೆ.
ರವೀಂದರ್ ICU ಒಳಗೆ ಹೋಗ್ತಾರೆ. ಅಲ್ಲಿ ಪ್ರಾಣವಿಲ್ಲದ ಮಲಗಿರೋ ಖುಷಿಯ ನೋಡಿ ಅವರಿಗೆ ಕಿರಿಚಬೇಕು ಅನ್ಸುತ್ತೆ. ಆದರೆ ಗಂಟಲಲ್ಲಿ ಶಬ್ದ ಬರಲ್ಲ. ಅವಳ ಆ ತಣ್ಣಗಾದ ಕೈಗಳನ್ನ ಇಟ್ಕೊಂಡು ರವಿ ಅಳೋ ರೀತಿ ನೋಡಿದ್ರೆ ಯಮರಾಜನಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬರ್ಬೋದೇನೋ ಅನ್ಸುತ್ತೆ. ರವೀಂದರ್ ಇಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಅವಳ ಬೆರಳಿಗೆ ತೊಡಿಸಬೇಕಿದ್ದ ಆ ಎಂಗೇಜ್ಮೆಂಟ್ ರಿಂಗ್ ಅನ್ನ ಇವತ್ತು ಅವಳ ಶವದ ಪಕ್ಕ ಇಡಬೇಕಾಯ್ತು. ಆ ಮಾತು ಕೇಳಿದ್ರೆ ಎಂಥವರ ಎದೆ ಕೂಡ ಜಲ್ ಅನ್ಸುತ್ತೆ ಫ್ರೆಂಡ್ಸ್. ಇಷ್ಟು ದಿನ ಜೊತೆಯಾಗಿ 100 ವರ್ಷ ಬದುಕಬೇಕು ಅನ್ಕೊಂಡಿದ್ದವರು ಇವತ್ತು ಒಬ್ರು ಮಣ್ಣಲ್ಲಿ ಮಣ್ಣು ಹಾಕಿ ರೆಡಿ ಆಗಿದ್ದಾರೆ, ಇನ್ನೊಬ್ರು ಬದುಕಿದ್ದು ಶವವಾಗಿದ್ದಾರೆ. ಖುಷಿ ಹೋದ್ಮೇಲೆ ರವಿಯ ಲೈಫ್ ಮೊದಲಿನ ಥರ ಇರಲ್ಲ. ಅವನು ಹೈದರಾಬಾದ್ಗೆ ವಾಪಸ್ ಬರ್ತಾನೆ. ಆದರೆ ಅವನ ಸುತ್ತಮುತ್ತ ಇರೋ ಪ್ರತಿ ವಸ್ತುವಿನಲ್ಲೂ ಖುಷಿಯ ನೆನಪುಗಳೇ ಇರ್ತವೆ. ಅವಳ ನಗು, ಅವಳ ಮಾತು, ಅವಳ ಆ ಕಾಳಜಿ ಅವನನ್ನು ದಿನೇ ದಿನೇ ಕಾಡ್ತಾ ಇರುತ್ತೆ. ಅವನ ಫ್ರೆಂಡ್ಸ್ ಅವನನ್ನು ಸಮಾಧಾನ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾರೆ, ಆದರೆ ಮನಸ್ಸಿನ ಗಾಯಕ್ಕೆ ಮದ್ದಿಲ್ಲ ಅಲ್ವಾ. ಆಗ ರವಿ ತನ್ನ ನೋವನ್ನು ಹೊರಹಾಕೋಕ್ಕೆ ಶುರು ಮಾಡಿದ್ದು ಈ ಪುಸ್ತಕದ ಮೂಲಕ. ಅದೇ ಐ ಟು ಆ್ಯಡ್ ಅ ಲವ್ ಸ್ಟೋರಿ ಅನ್ನೋದು. ಐ ಟು ಆ್ಯಡ್ ಅ ಲವ್ ಸ್ಟೋರಿ ಅನ್ನೋದು ಬರೀ ಟೈಟಲ್ ಅಲ್ಲ, ಅದು ಖುಷಿಗೋಸ್ಕರ ರವೀಂದರ್ ಕಟ್ಟಿದ ಒಂದು ಪ್ರೇಮದ ಸ್ಮಾರಕ. ಖುಷಿ ಈ ಜಗತ್ತಿನಲ್ಲಿ ಇಲ್ದಿರ್ಬೋದು, ಆದರೆ ರವೀಂದರ್ ಬರೆದಿರೋ ಈ ಪುಸ್ತಕದ ಮೂಲಕ ಅವಳು ಇವತ್ತಿಗೂ ನಮ್ಮೆಲ್ಲರ ಮನಸ್ಸಲ್ಲಿ ಬದುಕಿದ್ದಾಳೆ. ಪ್ರೀತಿ ಅಂದರೆ ಕೇವಲ ಜೊತೆಲಿರೋದಲ್ಲ, ಒಬ್ಬರು ಹೋದ್ಮೇಲೂ ಕೂಡ ಅವರನ್ನು ಅಷ್ಟೇ ಗಾಢವಾಗಿ ನೆನಪಿಟ್ಟುಕೊಳ್ಳೋದು ಅಂತ ಈ ಕತೆ ನಮಗೆ ತೋರಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್, ರವೀಂದ್ರ ಸಿಂಗ್ ಅವರ ಈ ಅದ್ಭುತ ಮತ್ತು ಅಷ್ಟೇ ನೋವಿನ ಪ್ರೇಮ ಕಥೆ ಇಲ್ಲಿಗೆ ಮುಗಿಯುತ್ತೆ. ಈ ಕತೆ ನಮಗೆ ಒಂದು ವಿಷಯ ಕಲಿಸುತ್ತೆ, ನಾಳೆ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ. ನಿಮ್ಮ ಲೈಫ್ನಲ್ಲಿ ಯಾರನ್ನಾದರೂ ಪ್ರೀತಿಸ್ತಾ ಇದ್ರೆ ಅವರಿಗೆ ಇವತ್ತೇ ಹೇಳಿ, ಅವರ ಜೊತೆ ಕಳೆಯುವ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಿ. ಯಾಕಂದರೆ ಲೈಫ್ ಯಾವ ಕ್ಷಣದಲ್ಲಿ ಹೇಗೆ ಟರ್ನ್ ತಗೊಳುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ರವೀಂದ್ರ ಮತ್ತು ಖುಷಿಯ ಈ ಪ್ರೀತಿ ನಿಮಗೇನು ಕಲಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತವಾದ ಪುಸ್ತಕದ ಕಥೆ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.